ಕಬ್ಬು ದರ ನಿಗದಿ ವಿಚಾರವಾಗಿ ಇಂದು ಬಾಗಲಕೋಟೆಯ ಮುಧೋಳದಲ್ಲಿ ರೈತರು ಪ್ರತಿಭಟನೆ ನಡೆಸುತ್ತಿದ್ದಾರೆ. ಈ ಮಧ್ಯೆ ಜಿಲ್ಲಾಧಿಕಾರಿಗಳು ಹಾಗೂ ಕಾರ್ಖಾನೆ ಮಾಲೀಕರ ಮಧ್ಯೆ ನಡೆದಂತಹ ಸಭೆ ಅಂತ್ಯವಾಗಿದೆ. ಸಭೆ ಬಳಿಕ ಸುದ್ದಿಗೋಷ್ಠಿ ನಡೆಸಿದ ಡಿಸಿ ಸಂಗಪ್ಪ, ರಿಕವರಿ ಆಧಾರದ ಮೇಲೆ ಸರ್ಕಾರದ ದರ ನಿಗದಿ ಮಾಡಿತ್ತು. ಸರ್ಕಾರದ ಆದೇಶಕ್ಕೆ ಒಪ್ಪಿ ದರ ನೀಡಲು ನಿರ್ಧರಿಸಿದ್ದಾರೆ. ಕಾರ್ಖಾನೆ ಮಾಲೀಕರು ನಮಗೆ ಸೂಕ್ತ ಬಂದೋಬಸ್ತ್ ನೀಡಿ ಅಂತ ಕೇಳಿದ್ದಾರೆ. ನಾಳೆಯಿಂದಲೇ ಕಾರ್ಖಾನೆ ಆರಂಭಿಸಲು ಮಾಲೀಕರು ಒಪ್ಪಿದ್ದಾರೆ ಅಂತ ಡಿಸಿ ಸಂಗಪ್ಪ ಹೇಳಿದ್ದಾರೆ. ಸರ್ಕಾರ ಆದೇಶ ಆಗಿದೆ, ಅದಕ್ಕೆ ಅವರು ಪ್ರತಿಬದ್ಧರಾಗಿದ್ದಾರೆ. ಅವರು ಆದೇಶ ಪಾಲನೆ ಮಾಡ್ತಂತ ಕಾರ್ಖಾನೆ ಅವರು ಹೇಳಿದ ಮ್ಯಾಗ ಜಿಲ್ಲಾ ಆಡಳಿತ ಹೋಗಲ್ಲ ಅಂತ ಹೇಳಲ್ಲ. ಯಾವಾಗಲೂ ರೈತರೊಂದಿಗೆ ನಾವು ಜೊತೆಗೆ ಇರ್ತೇವೆ. ಸಕ್ಕರೆ ಕಾರ್ಖಾನೆ ಅವರು ಕಬ್ಬು ಬೆಳೆಗಾರ ಸಂಘದವರು ಕೂಡ ಅವರು ಅಂದರೆ ರೇಟ್ ಫಿಕ್ಸ್ ಮಾಡ್ಕೊತ ಇದ್ರು. ನಾವು ಏನು 23ನೇ ತಾರೀಕು ಅಕ್ಟೋಬರಲ್ಲಿ ಮೀಟಿಂಗ್ ಸಭೆ ಮಾಡಿದಾಗ ಕೂಡ ಅದೇ ರೀತಿ ಅವರು ಒಪ್ಪಿದ್ರು ರೈತ ಸಂಘದವರು. ಈಗ ಆಯಿತು, ನಾವು ಇಂಟರ್ನಲ್ ನಾವು ರೇಟ್ ಫಿಕ್ಸ್ ಮಾಡ್ಕೋತೇವೆ, ನಾವು ಡಿಸೈಡ್ ಮಾಡ್ಕೋತೇವೆ, ನಾವು ಲೋಡ್ ಮಾಡ್ತೇವೆ ಅಂತ ಹೇಳಿದರು. ತಾವು ನೋಡಿರ್ಬೋದು, ಇವಾಗ ಎಲ್ಲ ಇಲ್ಲಿ ಪ್ರತಿಭಟನೆಯಿಂದ ಇವಾಗ ಸರ್ಕಾರವೇ ಅದನ್ನು ಏನು FRP ಪ್ರಕಾರಕ್ಕಿಂತ ಜಾಸ್ತಿ ನಿಗದಿಪಡಿಸಿ ಏನು ಆದೇಶ ಹೊರಡಿಸಿದೆಯಲ್ಲ, ಅದಕ್ಕೆ ಇನ್ನಾದ ನಂತರ ಅವರು ಇದಕ್ಕೆ ಸಹಮತ ವ್ಯಕ್ತಪಡಿಸಿದ್ರಿಂದ ಅದನ್ನೇ ಕೂಡ ಒಪ್ಪಿಕೊಳ್ಳಲು ಅಂತ ಮತ್ತೊಮ್ಮೆ ತಮ್ಮ ಮೂಲಕ ಅವರಿಗೆ ಮನವಿ ಮಾಡಿಕೊಳ್ಳುತ್ತೇನೆ. ಸರ್ಕಾರ ಇನ್ನು ಕಾರ್ಖಾನೆ ಮಾಲೀಕರ ಪರ ಮಾಜಿ ಸಚಿವ SR ಪಾಟೀಲ್ ಮಾತನಾಡಿದ್ದು, ರಾಜ್ಯದಲ್ಲಿ ರೈತರ ಹೋರಾಟದಿಂದ ಸಿಎಂ ಅವರು ಸಭೆ ಕರೆದು FRP ದರಕ್ಕಿಂತ ಹೆಚ್ಚಿನ ದರ ಫಿಕ್ಸ್ ಮಾಡಿ ಆದೇಶ ಮಾಡಿದ್ದಾರೆ. ನಾವು 1 ಟನ್ ಕಬ್ಬಿಗೆ ಸಕ್ಕರೆ ಕಾರ್ಖಾನೆಯಿಂದ 3,275 ರೂಪಾಯಿ ಕೊಡ್ತೇವೆ. ರಿಕವರಿ ಆಧಾರದ ಮೇಲೆ ದರ ಕೊಡ್ತೇವೆ. ಸರ್ಕಾರದ ಆದೇಶವನ್ನ ನಾವು ಪಾಲಿಸ್ತೇವೆ. ಇದಕ್ಕೆ ರೈತರು ಕೂಡ ಸಹಕರಿಸಬೇಕು ಅಂದಿದ್ದಾರೆ. ಸರ್ಕಾರದ ಮುಖ್ಯಮಂತ್ರಿಗಳಾದಂಥ ಶ್ರೀಮಾನ್ ಸಿದ್ದರಾಮಯ್ಯನವರು ಮತ್ತು ಅವರ ಸಂಪುಟದ ಅನೇಕ ಸಚಿವರು ಕೂಡಿ ಅವತ್ತೆಲ್ಲ ಉದ್ಯಮದಾರರು ಕರೆದು ಎಲ್ಲ ಸಕ್ಕರೆ ಕಾರ್ಖಾನೆಗಳ ಮಾಲೀಕರನ್ನು ಕರೆದು ಸುದೀರ್ಘವಾದಂಥ ಚರ್ಚೆ ಮಾಡಿದರು. ನಮ್ಮ ಸರ್ಕಾರ ಏನು ಆದೇಶ ಮಾಡಿದೆ, ಅವರು ಏನು ಯಾವ ಸಕ್ಕರೆ ಕಾರ್ಖಾನೆ ಎಷ್ಟು ಬೆಲೆ ಕೊಡಬೇಕಂತ ಹೇಳಿದಾರ, ಅದರ ಪ್ರಕಾರ ನಾವು ಕೊಡಕ್ಕೆ ತಯಾರಿದ್ದೇವೆ ಅಂತ ಹೇಳಿ ನಾವು ಒಂದು ಮನವಿಯನ್ನು ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಕೊಟ್ಟು ನಾವು ಪ್ರಾರಂಭ ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳಿದೆವು. ಬಾಗಲಕೋಟೆಯ ಮುಧೋಳದಲ್ಲಿ ರೈತರ ಹೋರಾಟ ತೀವ್ರಗೊಂಡಿದೆ. 3,500 ರೂಪಾಯಿ ದರ ನಿಗದಿಗೆ ಆಗ್ರಹಿಸಿ ಹೋರಾಟ ಮಾಡಲಾಗ್ತಾ ಇದೆ. ನಗರದ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಪ್ರತಿಭಟನೆ ನಡೀತಾ ಇದ್ದು, ರಸ್ತೆಯಲ್ಲಿ ಪ್ರತಿಭಟನಾ ನಿರತ ರೈತರು ಊಟ ಮಾಡಿದ್ದಾರೆ. ಇನ್ನು ಡಿಸಿ ಕಚೇರಿಯಲ್ಲಿ ಸಭೆ ನಡೆದ ಬಳಿಕ ಕಾರ್ಖಾನೆ ಮಾಲೀಕರ ವಿರುದ್ಧ ರೈತರು ರೊಚ್ಚಿಗೆದ್ರು. ಹೀಗಾಗಿ ಮತ್ತೊಮ್ಮೆ ಸಕ್ಕರೆ ಮಾಲೀಕರು ಹಾಗೂ ರೈತ ಮುಖಂಡರ ಜೊತೆ ಸಭೆ ನಡೆಸೋಕೆ ಸಚಿವ ತಿಮ್ಮಾಪುರ ಮುಂದಾಗಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮತ್ತೆ ಸಂಧಾನ ಸಭೆ ನಡೆಯಲಿದೆ. ಇನ್ನು ಸಭೆಯಲ್ಲಿ ರೈತರ ಬೇಡಿಕೆ ಒಪ್ಪದ ಕಾರ್ಖಾನೆ ಮಾಲೀಕರ ವಿರುದ್ಧ ರೈತರು ಸಿಟ್ಟಿಗೆದ್ರು. ಸಂಜೆಯೊಳಗೆ ನಮ್ಮ ಬೇಡಿಕೆ ಒಪ್ಪದಿದ್ರೆ ನಾವು ಕಾರ್ಖಾನೆ ಕಡೆ ಹೋಗುವುದು ಅನಿವಾರ್ಯವಾಗುತ್ತೆ. ಅದಕ್ಕೆ ಅವಕಾಶ ನೀಡಿದ್ರೆ ಮುಂದಿನ ಹೋರಾಟ ನಮ್ಮ ಕೈಯಲ್ಲಿ ಉಳಿಯಲ್ಲ ಅಂತ ಎಚ್ಚರಿಸಿದ್ದಾರೆ. 3,500 ರೂಪಾಯಿ ಬೇಡಿಕೆ ಇಟ್ಕೊಂಡೆವು, ಕೊಡಬೇಕಂತಕ್ಕಂಥದ್ದು ನಿರ್ಧಾರಕ್ಕೆ ಬಂದೆವು. ಕೊಟ್ಟರನ್ನ ನಡೀತೈತೆ ಅಂತಕ್ಕಂಥದ್ದು. ಯಾಕಂದ್ರೆ ಕನಿಷ್ಠ ಬೆಲೆ ಕೇಳಿವು ನಾವು ಇವತ್ತು. ಅದು ಏನು ಯೋಗ್ಯ ಬೆಲೆ ಅಲ್ಲ, ಕನಿಷ್ಠ ಬೆಲೆ ಕೇಳಿವು. ಅದಕ್ಕೆ ದಯವಿಟ್ಟು ಕಾರ್ಖಾನೆ ಮಾಲೀಕರಿಗೆ ಹೇಳ್ತೇವೆ ನಾವು, ನೀವು ಸರ್ಕಾರದೊಳಗೆ ಮಾತು ಕೊಟ್ಟು ಬಂದಿರಬಹುದು, ಸರ್ಕಾರ ನಿಮ್ಮನ್ನ ಬಚಾವ್ ಮಾಡೈತಿ, ನೀವು ಸರ್ಕಾರ ಬಚಾವ್ ಮಾಡ್ರಿ ಇಷ್ಟ. ಅದು ನಮಗೇನು ಗೊತ್ತಿಲ್ಲ, ನಮ್ಮನ್ನೇನು ಸರ್ಕಾರ ಮೀಟಿಂಗ್ ಕರೆದಿಲ್ಲ, ನಮ್ ಕೂಡ ಡಿಸ್ಕಸ್ ಮಾಡಿಲ್ಲ. ನೀವು ಮಾತಾಡ್ಕೊಂಡ್ರಿ ಅದು ನಮಗೆಲ್ಲ ಒಪ್ಪಿಗೆ ಇಲ್ಲ. ಅದಕ್ಕೆ ಕಾರ್ಖಾನೆ ಅವ್ರು ನಾವು ಕಬ್ಬು ಕೊಡೋರು ನಾವಲ್ಲ, ಇವ್ರಿಗೆ ಮುಖ್ಯಮಂತ್ರಿನೂ ಕಬ್ಬು ಕೊಡಂಗಿಲ್ಲ, ಜಿಲ್ಲಾಧಿಕಾರಿ ಕಬ್ಬು ಕೊಡಂಗಿಲ್ಲ. ಕಬ್ಬು ಕೊಡೋರು ನಾವು, ನಮ್ ಕೂಡ ಮಾತುಕತೆಗೆ ಬರ್ರಿ, ನಿಮಗೆ ಸ್ವಾಗತ ಮಾಡ್ಕೋತೇವೆ. ಬಾಗಲಕೋಟೆಯ ಮುಧೋಳದಲ್ಲಿ ರೈತರ ಪ್ರತಿಭಟನೆ ತೀವ್ರಗೊಂಡಿದ್ದು, ಧಾರವಾಡ, ವಿಜಯಪುರ, ಮುಧೋಳ, ಸಂಕೇಶ್ವರ ರಾಜ್ಯ ಹೆದ್ದಾರಿಯನ್ನು ತಡೆದು ರೈತರು ಪ್ರತಿಭಟನೆ ನಡೆಸುತ್ತಿದ್ದಾರೆ. ಸ್ಥಳಕ್ಕೆ ಹೆಚ್ಚಿನ ಪೊಲೀಸ್ ಸಿಬ್ಬಂದಿ ಆಗಮಿಸಿದ್ದು, ಪ್ರತಿಭಟನೆ ಮತ್ತಷ್ಟು ತೀವ್ರವಾಗುವ ಸಾಧ್ಯತೆ ಇದೆ. ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಬೆಂಗಳೂರಲ್ಲಿದ್ದಾರೆ. ಆರ್ಎಸ್ಎಸ್ಗೆ 100 ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಸಂವಾದ ಕಾರ್ಯಕ್ರಮದಲ್ಲಿ ಭಾಗವತ್ ಭಾಗಿಯಾಗಿದ್ದಾರೆ. ಆರ್ಎಸ್ಎಸ್ ಯಾಕೆ ನೋಂದಣಿಯಾಗಿಲ್ಲ ಅನ್ನೋ ಪ್ರಶ್ನೆಗೆ ಉತ್ತರ ಕೊಟ್ಟ ಭಾಗವತ್, ಆರ್ಎಸ್ಎಸ್ ಸ್ಥಾಪನೆ ಆಗಿದ್ದು 1925ರಲ್ಲಿ. ಆಗ ಬ್ರಿಟಿಷ್ ಆಳ್ವಿಕೆ ಇತ್ತು. ಆಗ ಅವರ ಬಳಿ ನಾವು ನೋಂದಣಿ ಮಾಡಿಸಬೇಕಿತ್ತಾ ಅಂತ ಪ್ರಶ್ನಿಸಿದ್ರು. ಇನ್ನು ಸ್ವಾತಂತ್ರ್ಯ ನಂತರ ನೋಂದಣಿ ಕಡ್ಡಾಯ ಮಾಡಿಲ್ಲ. ಆರ್ಎಸ್ಎಸ್ ಸ್ವತಂತ್ರ ಹಾಗೂ ಕಾನೂನಾತ್ಮಕ ಸಂಘ ಅಂತ ಅವರು ಹೇಳಿದ್ದಾರೆ. You know, Sangha started in 1925. So, do you expect us to register with the British government? Against whom our Sarsanga Chalak was fighting at that time. They do not make registration compulsory. The legal status is also given to unregistered body of individuals. The Income Tax Department asked us to pay income tax, and there was litigation. Income Tax Department said
the court said this is a body of individuals. You know, sir. ಇನ್ನು ಆರ್ಎಸ್ಎಸ್ ಶಾಖೆಯಲ್ಲಿ ತಾರತಮ್ಯ ಇದೆಯಾ ಅನ್ನೋ ಪ್ರಶ್ನೆಗೆ ಉತ್ತರ ಕೊಟ್ಟ ಮೋಹನ್ ಭಾಗವತ್, ಸಂಘದ ಶಾಖೆಗೆ ಬರುವವರು ಧರ್ಮವನ್ನ ಹೊರಗಿಟ್ಟು ಬರಬೇಕು. ಶಾಖೆಗೆ ಯಾವುದೇ ಧರ್ಮದವರು ಬರಬಹುದು. ಮುಸ್ಲಿಂ, ಕ್ರೈಸ್ತ, ಬ್ರಾಹ್ಮಣ ಪಂಥಗಳಿಗೆ ಅವಕಾಶ ಇಲ್ಲ. ತಮ್ಮ ಧರ್ಮವನ್ನ ಹೊರಗಿಟ್ಟು ಶಾಖೆಗೆ ಬರಬೇಕು ಅಂತ ಹೇಳಿದ್ದಾರೆ. No Brahmin is allowed in Sangha. No other caste is allowed in Sangha. No Muslim is allowed, no Christian is allowed, no Shaiva, no Shakta. Only Hindus are allowed. So people with different denominations, Muslims, Christians, of any denomination, they can come to Sangha. Keep your separateness out. Your speciality is welcome. But when you come inside Shakha, you come as son of Bharat Mata, member of this Hindu society. ಇನ್ನು ಭಗವಧ್ವಜ ಕುರಿತಾದ ಪ್ರಶ್ನೆಗೆ ಉತ್ತರಿಸಿದ ಮೋಹನ್ ಭಾಗವತ್, ನಮ್ಮ ಆರ್ಎಸ್ಎಸ್ ಸಂಘಕ್ಕೆ ಶಾಶ್ವತ ಸಂಕೇತ ಬೇಕಿತ್ತು. ಭಗವಧ್ವಜ ಹಿಂದೂ ಧರ್ಮದ ಸಂಕೇತ. ಭಗವಧ್ವಜವನ್ನ ಮುಂದಿಟ್ಕೊಂಡು ಆರ್ಎಸ್ಎಸ್ ಸಂಕೇತವಾಗಿ ಬಳಸಿಕೊಂಡಿದೆ ಅಂತ ಅಂದ್ರು. Permanent symbol of our glorious culture, Rashtrattva, all these things, Hinduness, that is Bhagavad Gita, undoubtedly. Everywhere, even now. So that Bhagavad Gita was taken as a guru. Flag, national flag, was first decided in 1933. And the flag committee unanimously recommended the traditional Bhagwa to be the flag of Swatantra Bharat. But then Gandhiji intervened and for some reason he said 3 colors. On the top Bhagwa. Okay. It will be flag of the Sarvabhauma Samprabhu Satta of Swatantra Bharat. We call it Rashtrattva, national flag. Since its creation, Sangha has always stood by, respected, offered tributes and protected this Tiranga Dhwaj. ಇನ್ನು ಪಾಕಿಸ್ತಾನದೊಂದಿಗೆ ಶಾಂತಿ ಕುರಿತು ಮೋಹನ್ ಭಾಗವತ್ ಮಾತನಾಡಿದ್ದು, ನಾವು ಯಾವಾಗಲೂ ಪಾಕಿಸ್ತಾನದೊಂದಿಗೆ ಶಾಂತಿಯಾಗಿರಲು ಬಯಸ್ತೇವೆ. ಪಾಕಿಸ್ತಾನವೇ ನಮ್ಮೊಂದಿಗೆ ಶಾಂತಿಯಾಗಿರಲ್ಲ. ಭಾರತಕ್ಕೆ ಹಾನಿ ಮಾಡುವುದರಿಂದ ತೃಪ್ತಿ ಸಿಗುತ್ತೆ ಅಂತ ಭಾವಿಸಿದೆ ಪಾಕಿಸ್ತಾನ. ಅವರ ತೃಪ್ತಿಗಾಗಿ ಅದನ್ನೇ ಮುಂದುವರಿಸುತ್ತದೆ ಅಂತ ಹೇಳಿದ್ದಾರೆ. So, way to peace with Pakistan is that we don't breach from our side the peace. But if Pakistan wants to breach that peace, it will never be successful. Pakistan invaded in 1971 and lost a complete army of 90,000 to Bharat. If that happens repeatedly, then one day Pakistan will learn a lesson. It is better to cooperate than to compete or than to fight. I don't think they understand any other language. We should make Pakistan understand. So we have to speak the language they understand. And that language is, we cannot do anything about it. ಇನ್ನು ಲವ್ ಜಿಹಾದ್ ಪ್ರಶ್ನೆಗೆ ಉತ್ತರಿಸಿದ ಮೋಹನ್ ಭಾಗವತ್, ಜಿಹಾದ್ನ ಇವತ್ತಿನಿಂದ ಮಾಡ್ತಿಲ್ಲ, ತುಂಬಾ ದಿನದಿಂದ ಮಾಡ್ತಾ ಇದ್ದಾರೆ. ಲವ್ ಜಿಹಾದ್ ಆದಾಗ ನಾವು ಏನ್ ಮಾಡಬೇಕು? ಹಿಂದೂ ಹೆಣ್ಣು ಮಕ್ಕಳು ಕೆಲವು ಆಕರ್ಷಣೆಗೆ ಒಳಗಾಗಿ ಮೂರ್ಖರಾಗ್ತಾ ಇದ್ದಾರೆ. ನಮ್ಮ ಮನೆಯಲ್ಲೇ ಸಂಸ್ಕಾರ ಕಲಿಸಬೇಕು. ಲವ್ ಜಿಹಾದ್ಗೆ ಒಳಗಾಗದಂತೆ ಹೆಣ್ಣು ಮಕ್ಕಳನ್ನ ಬೆಳೆಸಬೇಕು. ಇದರಿಂದ ಲವ್ ಜಿಹಾದ್ ಕೊನೆಯಾಗಲಿದೆ ಅಂತ ಹೇಳಿದ್ರು. ಅಲ್ಲದೆ ಎಲ್ಲ ಮುಸ್ಲಿಮರನ್ನ ಜಿಹಾದಿಗಳು ಅಂತ ಕರೆಯಲು ಆಗಲ್ಲ. ಆ ರೀತಿಯ ನೋಡುವುದು ತಪ್ಪು ಅಂತ ಹೇಳಿದ್ದಾರೆ. ಬ್ರಿಟಿಷ್ ಕಾಲದಲ್ಲಿ ಆರ್ಎಸ್ಎಸ್ ಆರಂಭವಾಗಿದ್ದು ಸ್ವಾತಂತ್ರ್ಯ ನಂತರ ರಿಜಿಸ್ಟ್ರೇಷನ್ ಕಡ್ಡಾಯ ಮಾಡಿಲ್ಲ ಎಂಬ ಮೋಹನ್ ಭಾಗವತ್ ಹೇಳಿಕೆ ಹಿನ್ನೆಲೆ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ನೀಡಿದ್ದಾರೆ. ವಿಜಯನಗರದಲ್ಲಿ ಮಾತನಾಡಿದ ಅವರು, ನಾವು ಆರ್ಎಸ್ಎಸ್ ಅಂತ ಹೇಳಿಲ್ಲ, ಎನಿ ಆರ್ಗನೈಸೇಷನ್ ಅಂತ ಹೇಳಿದ್ದೇವೆ. ಯಾವುದೇ ಸಂಸ್ಥೆ ಆದರೂ ಡಿಸಿ ಪರ್ಮಿಷನ್ ಪಡೆದು ಕಾರ್ಯಕ್ರಮ ಮಾಡಬೇಕು ಅಂದಿದ್ದೇವೆ. ಅದು ಬಿಟ್ಟು ಆರ್ಎಸ್ಎಸ್ ಅಂತ ಅವರು ಭಾವಿಸಿಕೊಂಡಿದ್ದಾರೆ. ಭಾಗವತ್ ಹೇಳಿಕೆಗೆಲ್ಲ ನಾವು ಉತ್ತರ ಕೊಡಲ್ಲ ಅಂತ ಹೇಳಿದ್ದಾರೆ. ನಾವು ಹೇಳಿರೋದು RSS ಅಂತ ಹೇಳಿಲ್ಲ, ಎನಿ ಆರ್ಗನೈಸೇಷನ್. ಅವರು ಪರ್ಮಿಷನ್ ತಗೊಂಡು ಮಾಡಬೇಕು ಜಿಲ್ಲಾಧಿಕಾರಿಗಳ ಹತ್ರ ಅಂತ ಹೇಳಿದ್ದೀವಿ. ಅದನ್ನು ಬಿಟ್ಟರೆ RSS ಅಂತ ಸ್ಪೆಸಿಫಿಕ್ ಆಗಿ ಹೇಳಿಲ್ಲ. ಅವರು ಭಾವಿಸ್ಕೊಂಡಿದ್ದಾರೆ RSS ಅಂತ. ಎನಿ ಆರ್ಗನೈಸೇಷನ್ ಅಂದ್ರೇನು? ಎಲ್ಲ ಸಂಘ ಸಂಸ್ಥೆಗಳು. ಆಮೇಲೆ ಹೇಳಿ, ಭಾಗವತ್ ಹೇಳೋದಕ್ಕೆಲ್ಲ ನಾವು ಉತ್ತರ ಕೊಡಕ್ಕಾಗಲ್ಲ.
ಪರಪ್ಪನ ಅಗ್ರಹಾರ ಜೈಲಲ್ಲಿ ರಾಜಾತಿಥ್ಯ ಪ್ರಕರಣ ಸಂಬಂಧಪಟ್ಟಂಗೆ ಮ್ಯಾರಥಾನ್ ರೀತಿಯಲ್ಲಿ ಒಂದಾದ ಮೇಲೆ ಬಂದ್ರಂತೆ ಜೈಲಿನ ವಿಡಿಯೋಗಳು ವೈರಲ್ ಆಗ್ತಾ ಇದೆ. ಜೈಲಲ್ಲಿ ಕಂಠಪೂರ್ತಿ ಕುಡಿದು ನಾನ್ ವೆಜ್ ತಿಂದು ಭರ್ಜರಿಯಾಗಿ ಕೈದಿಗಳು ಡ್ಯಾನ್ಸ್ ಮಾಡ್ತಾ ಎಂಜಾಯ್ ಮಾಡ್ತಾ ಇರುವ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿವೆ. ಆದರೆ ಯಾವ ಜೈಲಲ್ಲಿ ಈ ವಿಡಿಯೋ ಮಾಡಲಾಗಿದೆ ಅನ್ನೋದು ತಿಳಿದು ಬಂದಿಲ್ಲ. ಸದ್ಯಕ್ಕೆ ವೈರಲ್ ಆಗ್ತಾ ಇರುವ ಕೈದಿಗಳ ವಿಡಿಯೋ ಪರಿಶೀಲನೆಗೆ ಪೊಲೀಸರು ಮುಂದಾಗಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರಾಜಾತಿಥ್ಯದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಉಗ್ರನಿಗೆ ಮೊಬೈಲ್ ಕೊಟ್ಟು ಸಿಕ್ಕಿಬಿದ್ದಿದ್ದ ಮನೋವೈದ್ಯ ನಾಗರಾಜ್ ಮೇಲೆ ಹಲವು ಅನುಮಾನ ಮೂಡಿದೆ. ಎಲ್ಇಟಿ ಉಗ್ರ ಟಿ ನಾಸೀರ್ಗೆ ನಾಗರಾಜ್ ಮೊಬೈಲ್ ನೀಡಿದ್ದು ಪತ್ತೆಯಾಗಿತ್ತು. ಹೀಗಾಗಿ ಕಳೆದ ಜುಲೈನಲ್ಲಿ ಮನೋವೈದ್ಯ ನಾಗರಾಜ್ ಮತ್ತು ಸಿಎಆರ್ ಎಎಸ್ಐ ಚಾಂದ್ ಪಾಷಾ ಉಗ್ರ ಜುನೈದ್ ತಾಯಿಯ ಬಂಧನ ಮಾಡಲಾಗಿತ್ತು. ನಾಗರಾಜ್ 10,000ದ ಮೊಬೈಲ್ ಅನ್ನ ಜೈಲಲ್ಲಿ 35,000ಕ್ಕೆ ಮಾರಾಟ ಮಾಡ್ತಾ ಇದ್ದ. ಸಾಕಷ್ಟು ಜನರಿಗೆ ಜೈಲಿನಲ್ಲಿ ಮೊಬೈಲ್ ಮಾರಾಟ ಮಾಡಿದ್ದ. ಹೀಗಾಗಿ ಜೈಲಾಧಿಕಾರಿಗಳು ಈ ಆಯಾಮದಲ್ಲೂ ಕೂಡ ತನಿಖೆ ಚುರುಕುಗೊಳಿಸಿದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿ ಕೈದಿಗಳಿಗೆ ರಾಜಾತಿಥ್ಯ ವಿಚಾರದ ಬಗ್ಗೆ ವಿಜಯನಗರದ ಹರಪನಹಳ್ಳಿಯಲ್ಲಿ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ಯಾರನ್ನ ಅಲ್ಲಿ ಡಿಜಿ ಹಾಕಿದ್ವಿ ಅವರು ರಜೆಗೆ ಹೋಗಿದ್ರು. ನಾಳೆ ಮೀಟಿಂಗ್ ಕರೆದಿದ್ದೇವೆ. ಗೃಹ ಸಚಿವರು ಸಭೆ ಕರೆದಿದ್ದಾರೆ. ಯಾರೇ ತಪ್ಪು ಮಾಡಿದ್ರೆ ಅವರ ವಿರುದ್ಧ ಕ್ರಮ ಆಗುತ್ತೆ. ಮುಂದೆ ಈ ರೀತಿ ಘಟನೆ ನಡೆಯದಂತೆ ಕಠಿಣ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿದರು. ನಾಳೆ ಅವರು ಯಾರನ್ನ ಅಲ್ಲಿ ಡಿಜಿ ಹಾಕಿದ್ವಲ್ಲ ಅವರು ರಜಾ ಹೋಗಿದ್ರು. ಅದಕ್ಕೆ ನಾಳೆ ಮೀಟಿಂಗ್ ಕರೆದಿದ್ದೀವಿ. ಹೋಮ್ ಮಿನಿಸ್ಟರ್ ಮೀಟಿಂಗ್ ಕರೆದಿದ್ದಾರೆ. ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಸೀರಿಯಸ್ ಕ್ರಮ ತಗೋತೀವಿ. ನಂಬರ್ 1. ನಂಬರ್ 2, ಮತ್ತೆ ಇನ್ ಮುಂದೆ ಈ ತರ ಆಗಬಾರ್ದಾಗ ನೋಡ್ಕೊತೀವಿ. ನಾಳೆ ಅವರು ಜೈಲಲ್ಲಿ ಕೈದಿಗಳಿಗೆ ರಾಜಾತಿಥ್ಯ ವಿಚಾರ ಸಂಬಂಧಪಟ್ಟಂಗೆ ಜೈಲಧಿಕಾರಿಗಳ ವಿರುದ್ಧ ಗೃಹ ಸಚಿವ ಪರಮೇಶ್ವರ್ ಕಿಡಿಕಾರಿದ್ರು. ಬೆಂಗಳೂರಲ್ಲಿ ಮಾತನಾಡಿದ ಅವರು, ದಯಾನಂದ್ ಜೊತೆ ನಿನ್ನೆ ಮಾತನಾಡಿದ್ದೇನೆ. ಪದೇ ಪದೇ ಇದು ನಡೀತಾ ಇದೆ. ಯಾರು ಉಸ್ತುವಾರಿ ಇದ್ದಾರೆ ಅವರ ವಿರುದ್ಧ ಕ್ರಮ ಆಗಲೇಬೇಕು ಅಂತ ಹೇಳಿದ್ದೀನಿ. ಇದು ನಾನ್ಸೆನ್ಸ್. ಇದನ್ನೆಲ್ಲ ಸಹಿಸೋಕೆ ಆಗಲ್ಲ. ಎಡಿಜಿಪಿ ದಯಾನಂದ್ ಅವರಿಂದ ವರದಿ ಕೇಳಿದ್ದೇನೆ. ಈ ಸಂಬಂಧ ನಾನೇ ಅಧಿಕಾರಿಗಳ ಸಭೆ ಕರೆತೇನೆ. ನಾವು ಇದನ್ನು ಗಂಭೀರವಾಗಿ ಪರಿಗಣಿಸಿದ್ದು ದಯಾನಂದ್ ಬಳಿ ವರದಿ ಕೊಟ್ಟ ಮೇಲೆ ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದರು. ಬೆಂಗಳೂರಿನಲ್ಲಿ, ಬೆಳಗಾಮಲ್ಲಿ ಇಲ್ಲೆಲ್ಲ ಆದಾಗ ಅಧಿಕಾರಿಗಳನ್ನ ಕೆಲವರನ್ನ ಸಸ್ಪೆಂಡ್ ಮಾಡಿ ಅವ್ರ ಕ್ರಮನೂ ಕೂಡ ತಗೊಂಡಿದ್ದೇವೆ. ನಾನು ನಿನ್ನೆ ಕೂಡ ನಮ್ಮ ಯಾರು ಇನ್ಚಾರ್ಜ್ ಇದ್ದಾರೆ ದಯಾನಂದ್ ಅವರು, ಅಲ್ಲಿ ಎಡಿಜಿಪಿ ಅವರನ್ನು ನಾವು ಮುಖ್ಯಸ್ಥರನ್ನಾಗಿ ಮಾಡಿದ್ವಿ. ಅವರು ನಿನ್ನೆ ಏನೋ ರಜೆ ಇದ್ದಾರೆ ಅಂತ ಹೇಳಿದ್ರು. ನಾನು ಮಾತಾಡಿದೆ ಅವರಿಗೆ, ಪದೇ ಪದೇ ಈ ರೀತಿ ಆಗ್ತಾ ಇದೆ. ಯಾರು ಇದಕ್ಕೆ ಹೊಣೆ ಆಗ್ತಾರೆ, ಯಾರು ಸೂಪರ್ಡೆಂಟ್ ಇದ್ದಾರೆ, ಯಾರು ಕೆಳಗಿನ ಲೆವೆಲಿನ ಅಧಿಕಾರಿಗಳಿದ್ದಾರೆ, ಅವ್ರ ಮೇಲೆ ಇಮಿಡಿಯೇಟ್ ಆಗಿ ಕ್ರಮ ತಗೊಳ್ಬೇಕು. ನನಗೆ ವರದಿಯನ್ನು ಕೊಡಬೇಕು ಅಂತ ನಿನ್ನೆ ಕೇಳಿದ್ದೇನೆ. ಬಟ್ ಐ ವಿಲ್ ನಾಟ್ ಟಾಲರೇಟ್ ದಿಸ್ ನಾನ್ಸೆನ್ಸ್. ಎನಫ್ ಈಸ್ ಎನಫ್. ಯಾಕೆಂದರೆ ಇದು ತುಂಬ ಈ ರೀತಿ ಆಗಬಾರ್ದು. ಇದು ಹಂಗಂತ ಹೇಳಿ ಸ್ಟಾಫ್ ಕಮ್ಮಿ ಇದ್ದಾರೆ ಅಂತೇಳಿ ಟಿವಿ ಕೊಟ್ಬಿಡೋದು, ಅವ್ರಿಗೆ ಮೊಬೈಲ್ ಕೊಡೋದು ಅಥವಾ ಇನ್ನೇನೋ ಕೊಡೋದು, ಇವೆಲ್ಲ ಮಾಡಿದರೆ ಜೈಲಂತ ಅನ್ನಿಸ್ಕೊಳ್ಳೋದೇ ಇಲ್ಲ. ಅದಕ್ಕಾಗಿ ನಾನು ವರದಿ ಕೇಳಿದ್ದೇನೆ. ನಾನು ಇಮಿಡಿಯೇಟಾಗಿ ನಾನೇ ಒಂದು ಸಭೆ ಮೀಟಿಂಗ್ ತಗೊಳ್ತೀನಿ. ಅದಕ್ಕೆ ಸೀರಿಯಸ್ ಆಗಿ ತಗೊಂಡು ಅದಕ್ಕೆ ಕ್ರಮ ತಗೊಳ್ಳೋದಕ್ಕೆ ನಾನು ಸಭೆಯನ್ನು ಕರೀತೇನೆ, ಅಧಿಕಾರಿಗಳ ಸಭೆಯನ್ನು ಕರೀತೇನೆ. ಎಐ ವಿಡಿಯೋ ಮೂಲಕ ಡಿಸಿಎಂ ಡಿಕೆ ಶಿವಕುಮಾರ್ನ ಬಿಜೆಪಿ ಅಣಕಿಸಿದೆ. ನವೆಂಬರ್ ಕ್ರಾಂತಿ ಸಂಪುಟ ಪುನಾರಚನೆ ಬಗ್ಗೆ ಕಾಂಗ್ರೆಸ್ ಸಂಸದ ಹೊಸ ಬಾಂಬ್ ಸಿಡಿಸಿದ್ದಾರೆ. ವಿಜಯನಗರದಲ್ಲಿ ಮಾತನಾಡಿದ ಎ ತುಕಾರಾಂ, ನೋಡ್ತಾ ಇರಿ ಯಾವ ರೀತಿ ಸಂಪುಟ ಇರುತ್ತೆ ಅಂತ ಎಲ್ಲರೂ ತಿರುಗಿ ನೋಡಬೇಕು. ಆ ರೀತಿ ಸಂಪುಟ ಇರುತ್ತೆ. ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಏನಿಲ್ಲ, ಎಲ್ಲ ಶಾಂತಿಯುತವಾಗಿದೆ. ಜನ ಬಹುಮತ ಕೊಟ್ಟಿದ್ದಾರೆ. ವಾಲ್ಮೀಕಿ ಸಮಾಜಕ್ಕೆ ಸಚಿವ ಸ್ಥಾನ ನೀಡುವಂತೆ ಮನವಿ ಮಾಡ್ತೀವಿ. ಯಾರಿಗೆ ಕ್ಲೀನ್ ಇಮೇಜ್ ಇದೆ ಅಂತ ನೋಡಿ ಹೈಕಮಾಂಡ್ ಮುಂದಿನ ತೀರ್ಮಾನ ಕೈಗೊಳ್ಳುತ್ತೆ ಅಂತ ಹೇಳಿದ್ದಾರೆ. ಅಲ್ಲ, ಖಂಡಿತವಾಗ್ಲೂ ನಾವು ಮೊದಲಿಂದ ಹೇಳ್ತಿದ್ವಿ, ದೊಡ್ಡ ಸಮಾಜ ಇದೆ, ಮೊದಲು ಕೂಡ 3 ಕೊಟ್ಟಿದ್ದಾರೆ. ಅದನ್ನು ಸಮಾಜದ ಪರವಾಗಿ ಕೊಡಬೇಕು ಅಂತ ಕೇಳ್ಕೊಂತೀವಿ. ನೋಡ್ತಾ ಇರ್ರಿ ಹೆಂಗೆ ಆಗ್ತದೆ ಅಂತೇಳಿ, ಇಡೀ ತಿರುಗಿ ನೋಡಬೇಕೆಲ್ಲ. ಆ ಟೈಪು ನಮ್ಮದು ಸಂಪುಟ ನಾವು ಹೈಕಮಾಂಡು ನಾವೆಲ್ಲ ತೀರ್ಮಾನ ಮಾಡ್ಕೊಂಡು ಜನ ಏನು ವಿಶ್ವಾಸ ಅದ್ರ ಪರವಾಗಿ ನಾವು ಕೆಲಸ ಮಾಡ್ತೀವಿ. ಹಂಗೆ ಯಾವತ್ತಿಗೂ ಕೂಡ ನಾಯಕರಾಗಿ ಇವತ್ತೇನಾದರೂ ನಿಮ್ಮಿಂದ ನಿಂತು ಮಾತಾಡ್ತೀವಿ ಅಂದರೆ ಕಾಂಗ್ರೆಸ್ ಕೊಟ್ಟಂಥ ಒಂದು ಆಶೀರ್ವಾದ ಭಿಕ್ಷೆ ಕೂಡ ಇದು. ಇವತ್ತಿಗೂ ಯಾವ ಸಮಾಜಕ್ಕೂ ತುಡಿಯಂಥ ಕೆಲಸ, ಸಾಮಾಜಿಕ ನ್ಯಾಯ, ಸರ್ವ ಜನಾಂಗೀಯ ಶಾಂತಿಯ ತೋಟವಾಗಿ ನಮ್ಮ ಕಾಂಗ್ರೆಸ್ ಸರ್ಕಾರ ಆಡಳಿತ ಮಾಡ್ತಾ ಇದೆ. ನೋಡ್ರಿ, ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಎಲ್ಲದೂ ಕೂಡ ಹೈಕಮಾಂಡ್ನಲ್ಲಿ ಇರ್ತದೆ. ಯಾರು ತ್ಯಾಗ ಮಾಡಿದ್ದಾರೆ, ಯಾರು ಪಕ್ಷಕ್ಕೆ ನಿಷ್ಠೆ ಇದ್ದಾರೆ, ಯಾರು ಕ್ಲೀನ್ ಇಮೇಜ್ ಇದೆ, ಯಾರು ಒಳ್ಳೇದಾಗ್ತೈತೆ ಅದನ್ನ ನೋಡ್ಕೊಂಡು ಪಕ್ಷ ತೀರ್ಮಾನ ಮಾಡ್ತಾರೆ. ತಾವು ಕೂಡ ನೋಡ್ಕೊಂತೀವಿ. ಒಂದು ಅಭಿವೃದ್ಧಿಯ ಒಂದು ಪರ್ವವನ್ನು ಏನು ಮುಂದುವರ್ಸೋದಕ್ಕೆ ಅದಕ್ಕೆ ತಕ್ಕಂಗೆ ನಾವೆಲ್ಲರೂ ಸೇರಿ ನಾವು ಪುನರ್ರಚನೆಯೊಂದಿಗೆ ಒಳ್ಳೆ ಆಡಳಿತವನ್ನು ಮಾಡ್ತೇವೆ.
ಮೈಸೂರಿನ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳು ರ್ಯಾಗಿಂಗ್ ಮಾಡಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಜಯಲಕ್ಷ್ಮೀಪುರಂನ ಸೇಂಟ್ ಜೋಸೆಫ್ ಶಾಲೆಯಲ್ಲಿ 8ನೇ ತರಗತಿ ವಿದ್ಯಾರ್ಥಿಗೆ 3 ಸಹ ವಿದ್ಯಾರ್ಥಿಗಳು ಹಲ್ಲೆ ನಡೆಸಿದ್ದಾರೆ ಎನ್ನಲಾಗಿದೆ. ಸಿನಿಮಾ ಸ್ಟೈಲ್ನಲ್ಲಿ ವಿದ್ಯಾರ್ಥಿ ಮೇಲೆ ಜಾಡಿಸಿ ಒದ್ದು ಹಲ್ಲೆ ಮಾಡಿದ್ದಾರೆ. ಇದರಿಂದಾಗಿ ವಿದ್ಯಾರ್ಥಿ ಭ್ರಷಣವನ್ನೇ ಕಳೆದುಕೊಂಡಿದ್ದು ಹಾಸಿಗೆ ಹಿಡಿದಿದ್ದಾನೆ. ಆದರೆ ಇಷ್ಟೆಲ್ಲ ಆದರೂ ವಿದ್ಯಾಸಂಸ್ಥೆ ಆಗಲಿ ಪೊಲೀಸರಾಗಲಿ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ. ಹೀಗಾಗಿ ಪೋಷಕರು ಮಕ್ಕಳ ಹಕ್ಕುಗಳ ರಕ್ಷಣೆ ಆಯೋಗದ ದೂರು ಕೊಟ್ಟಿದ್ದು ಪೋಷಕರು ನ್ಯಾಯಕ್ಕಾಗಿ ಆಗ್ರಹಿಸುತ್ತಿದ್ದಾರೆ. ಯೂರಿನ್ ಪಾಸ್ ಮಾಡೋ ಜಾಗ 3 ಜನ ಹೇಗೆ ಹೊಡೆದ್ರು ಹೇಳಪ್ಪ? ಇಬ್ರು ಕೈ ಹಿಡ್ಕೊಂಡು ಇನ್ನೊಬ್ಬ ಒದ್ದಿರೋದು ಸರ್, 2 ಸತಿ ಓದಿನಿಂದ ಹೊಡೆಯೋಕೆ ಸ್ಟಾರ್ಟ್ ಮಾಡಿ. ಅದೇ ನೀನು ಲೀಡರ್ ಆಗಿದ್ದಲ್ಲ ಅಂತ ಅವ್ರು ಹೊಡ್ತು, ನೀನು ಅವ್ರು ತಪ್ಪು ಹೇಳ್ತೀಯಲ್ಲ ಅಂತ ಮತ್ತೆ ಹೊಡಿತಾರಂತ ಭಯ. ಅದೇ ಹೊಡೆದಾಡಿದ್ದಾರೆ ಸರ್ ಮಕ್ಕಳು. ಸ್ಕೂಲವ್ರ ಹತ್ರ ಹೋಗಿದ್ದಿ, ಮಿಸ್ಗಳ ಹತ್ರ ಮರ್ಮಾಂಗಕ್ಕೆ ಹೊಡೆದಿದ್ದಾರೆ. ಅವ್ರು ಒಪ್ಕೋತಾ ಇಲ್ಲ ಸರ್ ನಾವು ಮಾಡಿದ್ದೀವಿ ಅಂತ. ನಿಮ್ಮ ಮಗ ಮನೆಯಲ್ಲೇ ಬಿದ್ದಿರ್ಬೋದು, ಸೈಕಲ್ ಹೊಡೆಯಲ್ಲಿ ಬಿದ್ದಿರ್ಬೋದು ಅಂತ ಹೇಳ್ತಾರೆ ಸರ್. ಆಪರೇಷನ್ ಎಲ್ಲ ಆಗಿದೆ ಸರ್. ಸಂಜೆ ಸರ್. ಜಯಲಕ್ಷ್ಮಿ ಜೊತೆಲಿ ಹೋದ ಹುಡುಗರು ಹಿಂಗೆ ಮಾಡಿರೋದು ಸರ್. ನಮಗೆ ನ್ಯಾಯ ಸಿಗಬೇಕು ಸರ್. ನನ್ನ ಮಗನಿಗೆ ಮುಂದೆ ಲೈಫ್ ಇದೆ, ಜೀವನ ಇದೆ. ಅವನು ಹೆಂಗೆ ಸರ್ ಮುಂದೆ ದೊಡ್ಡವನಾದ್ಮೇಲೆ ಹೆಂಗೆ ಸರ್ ಅವನಿಗೆ? ಬೆಂಗಳೂರಲ್ಲಿ ನಾಯಿಗಳ ಹಾವಳಿ ಹೆಚ್ಚಾಗಿದೆ. ಮತ್ತಿಕೆರೆಯ ಜೆಪಿ ಪಾರ್ಕ್ನ ಬೃಂದಾವನ ನಗರದಲ್ಲಿ 12 ವರ್ಷದ ಪ್ರವೀಣ್ ಎಂಬ ಬಾಲಕನ ಮೇಲೆ ನಾಯಿ ದಾಳಿ ಮಾಡಿದೆ. ಬಾಲಕನ ಬಲಗೈ ಕಚ್ಚಿ ಗಾಯಗೊಳಿಸಿದೆ. ಕೂಡಲೇ ಸ್ಥಳದಲ್ಲಿದ್ದವರು ಬಾಲಕನನ್ನ ಪ್ರಾಣಾಪಾಯದಿಂದ ಪಾರು ಮಾಡಿದ್ದಾರೆ. ಕೂಡಲೇ ಬಾಲಕನನ್ನ ಕೆಸಿ ಜನರಲ್ ಆಸ್ಪತ್ರೆಗೆ ದಾಖಲಿಸಿದ್ದು ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ವಿಕ್ಟೋರಿಯಾಗೆ ಹೋಗಬೇಕಾದ ಸ್ಥಿತಿ ಇದೆ. ಇನ್ನು ಸಾಕು ನಾಯಿ ಕಚ್ಚಿದರೂ ಮಾಲಕಿ ರಾಜೇಶ್ವರಿ ಯಾವುದೇ ಚಿಕಿತ್ಸೆ ಕೊಡಿಸಿಲ್ಲ. ನಾವು ಕೂಲಿ ಕೆಲಸ ಮಾಡಿಕೊಂಡಿರೋರು ಏನ್ ಮಾಡೋದು ಅಂತ ಬಾಲಕನ ತಾಯಿ ರೇಣುಕಾ ಅಳಲು ತೋಡಿಕೊಂಡಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ದೇವಂಗಿ ಗ್ರಾಮದಲ್ಲಿ ನಡೆದಂತಹ ಜೀಪ್ಗಳ ಆಫ್ ರೋಡ್ ರೇಸ್ನಲ್ಲಿ ಜೀಪ್ ಒಂದು ಪಲ್ಟಿಯಾಗಿದೆ. ಕಾಡಿನ ಮಧ್ಯದಲ್ಲಿ ನಡೆದಂತಹ ಆಫ್ ರೋಡ್ ರೇಸ್ ವೇಳೆ ಜೀಪ್ ಪಲ್ಟಿಯಾಗಿದೆ. ಈ ಘಟನೆಯಲ್ಲಿ 2 ಚಾಲಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ತೀರ್ಥಹಳ್ಳಿಯ ಮೋಟಾರ್ ಸ್ಪೋರ್ಟ್ಸ್ ಕ್ಲಬ್ ಆಯೋಜಿಸಿದಂತಹ ರೇಸ್ನಲ್ಲಿ ಈ ಅವಘಡ ಸಂಭವಿಸಿದ್ದು ಜೀಪ್ ಪಲ್ಟಿಯಾಗಿ ಗುಂಡಿಯೊಳಗೆ ಬಿದ್ದಂತಹ ದೃಶ್ಯ ನ್ಯೂಸ್ 18ಗೆ ಲಭ್ಯವಾಗಿದೆ. ವ್ಯಕ್ತಿಯೊಬ್ಬನಿಗೆ ಮಹಿಳೆಯರು ಹೆಗ್ಗಾಮುಗ್ಗ ಥಳಿಸಿರುವ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿಯ ನಲ್ಲಗುಟ್ಟಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಆನಂದ್ ಎಂಬಾತ ಶ್ರಾವಣಿ ಅನ್ನುವರ ಜೊತೆಗೆ ಲಿವಿಂಗ್ ಟುಗೆದರ್ನಲ್ಲಿದ್ದ. ಆದರೆ ಶ್ರಾವಣಿ ಆನಂದ್ ಜೊತೆ ಬ್ರೇಕಪ್ ಮಾಡಿಕೊಂಡು ಬೇರೆ ವಿವಾಹವಾಗಿದ್ದರು. ಆದರೆ ವಿವಾಹದ ಬಳಿಕವೂ ಶ್ರಾವಣಿ ಹಿಂದೆ ಬಿದ್ದು ಆನಂದ್ ಪೀಡಿಸ್ತಾ ಇದ್ದ. ಅಲ್ಲದೆ ಶ್ರಾವಣಿ ಜೊತೆ ಇದ್ದ ಫೋಟೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ದ. ಹೀಗಾಗಿ ಇಂದು ಕಟಮಾಚನಹಳ್ಳಿ ಗ್ರಾಮದ ಬಳಿ ಆನಂದ್ ಸಿಕ್ಕಿಬಿದ್ದು ಶ್ರಾವಣಿ ಕುಟುಂಬಸ್ಥರು ಹೆಗ್ಗಾಮುಗ್ಗ ಥಳಿಸಿದ್ದಾರೆ. ಕಿಡ್ನಾಪ್ ಅಂಡ್ ಮರ್ಡರ್ ಕೇಸ್ ಆರೋಪಿ ಮೇಲೆ ಫೈರಿಂಗ್ ಮಾಡಲಾಗಿದೆ. 6ನೇ ತಾರೀಕು ಹೆಬ್ಬಗೋಡಿ ಉದ್ಯಮಿ ಬಾಲಪ್ಪ ರೆಡ್ಡಿ ಕಿಡ್ನಾಪ್ ಮಾಡಿ ಹಣಕ್ಕೆ ಬೇಡಿಕೆ ಇಡಲಾಗಿತ್ತು. ಆದರೆ ಹಣ ಕೊಡಲ್ಲ ಅಂದಾಗ ಬಾಲಪ್ಪನ ಕತ್ತು ಸೀಳಿ ಕೊಲೆ ಮಾಡಲಾಗಿತ್ತು. ಸದ್ಯ ಕೊಲೆ ಆರೋಪಿಯನ್ನು ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಆಂಧ್ರ ಮೂಲದ ರವಿ ಪ್ರಸಾದ್ ರೆಡ್ಡಿ ಎಂಬಾತನನ್ನ ಬಂಧಿಸಲಾಗಿತ್ತು. ನಿನ್ನೆ ರಾತ್ರಿ ಆರೋಪಿ ಪೊಲೀಸರಿಂದ ತಪ್ಪಿಸಿಕೊಳ್ಳಲು ಯತ್ನಿಸಿದ್ದಾನೆ. ಈ ವೇಳೆ ಬೊಮ್ಮಸಂದ್ರ ಸ್ಮಶಾನದ ಬಳಿ ಆರೋಪಿಯ 2 ಕಾಲುಗಳಿಗೆ ಫೈರಿಂಗ್ ಮಾಡಲಾಗಿದೆ. ಸ್ಥಳಕ್ಕೆ ಎಲೆಕ್ಟ್ರಾನಿಕ್ ಸಿಟಿ ಡಿಸಿಪಿ ನಾರಾಯಣ್ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಇನ್ನು ಮೃತ ಬಾಲಪ್ಪ ರೆಡ್ಡಿ ಮೃತದೇಹ ಇಂದು ಬೊಮ್ಮಸಂದ್ರದ ಆರ್ಎಸ್ ಗಾರ್ಡೇನಿಯನ್ದಲ್ಲಿರುವಂತಹ ನಿವಾಸಕ್ಕೆ ಆಗಮಿಸಿದೆ. ಈ ವೇಳೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಕ್ರಿಪ್ಟೋ ಕರೆನ್ಸಿ ಹೆಸರಲ್ಲಿ ಬರೋಬ್ಬರಿ 1.30 ಕೋಟಿ ರೂಪಾಯಿ ವರ್ಗಾಯಿಸಿಕೊಂಡು ವಂಚನೆ ಮಾಡಲಾಗಿದೆ. ಹುಬ್ಬಳ್ಳಿಯ ಅಬ್ರಹಾಂ ಜಿ ವಂಚನೆಗೆ ಒಳಗಾದ ವ್ಯಕ್ತಿಯಾಗಿದ್ದಾರೆ. ದಿಯಾ ಖಾನ್ ಎಂಬ ವ್ಯಕ್ತಿಯಿಂದ ಕೃತ್ಯ ಎಸಗಿರುವ ಆರೋಪ ಕೇಳಿಬಂದಿದೆ. ಅಬ್ರಹಾಂಗೆ ಫೇಸ್ಬುಕ್ನಲ್ಲಿ ದಿಯಾ ಖಾನ್ ಪರಿಚಯವಾಗಿದ್ದ. ಮೆಸೆಂಜರ್ ಮೂಲಕ ಚಾಟ್ ಮಾಡಿ ಸ್ನೇಹ ಸಂಪಾದಿಸಿದ್ದ ದಿಯಾ ಖಾನ್ ನಂತರ ವಾಟ್ಸ್ಆಪ್ ನಂಬರ್ ಪಡೆದಿದ್ದ. ಬಳಿಕ ಕ್ರಿಪ್ಟೋ ಕರೆನ್ಸಿಯಲ್ಲಿ ಹಣ ಹೂಡಿಕೆ ಮಾಡಿದರೆ ಹೆಚ್ಚು ಲಾಭ ಗಳಿಸಬಹುದು ಅಂತ ನಂಬಿಸಿ 1.30 ಕೋಟಿ ರೂಪಾಯಿ ಪಡೆದು ವಂಚನೆ ಮಾಡಿದ್ದಾನೆ. ಸದ್ಯ ಘಟನೆ ಸಂಬಂಧಪಟ್ಟಂಗೆ ಸೈಬರ್ ಕ್ರೈಂ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮೈಸೂರಲ್ಲಿ ಹುಲಿಕಾಟ ಮುಂದುವರೆದಿದೆ. ಹುಣಸೂರು ತಾಲೂಕಿನ ಗದ್ದಿಗೆ ಸಮೀಪದ ಕಾಡು ಒಡ್ಡರಗೋಡಿ ಗ್ರಾಮದಲ್ಲಿ ಹುಲಿ ಓಡಾಟ ಹೆಚ್ಚಾಗಿದೆ. ಜಮೀನಲ್ಲಿ ಹುಲಿ ಹೆಜ್ಜೆ ಕಂಡು ಗ್ರಾಮಸ್ಥರು ಬೆಚ್ಚಿ ಬಿದ್ದಿದ್ದಾರೆ. ರೈತ ದನಗಹಳ್ಳಿ ಕೆಂಡಗಣಪ್ಪ ಜಮೀನಲ್ಲಿ ಹುಲಿ ಓಡಾಟದ ಗುರುತು ಕಂಡು ಗ್ರಾಮಸ್ಥರು ಭಯಗೊಂಡಿದ್ದಾರೆ. ಹೀಗಾಗಿ ಅರಣ್ಯ ಇಲಾಖೆಗೆ ಹುಲಿ ಸೆರೆ ಹಿಡಿಯುವಂತೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಮಲೆನಾಡು ಭಾಗದಲ್ಲಿ ಕಾಡಾನೆ ಹಾವಳಿ ಮುಂದುವರೆದಿದೆ.
ಬೇಲೂರು ತಾಲೂಕಿನ ಬಿಕ್ಕೋಡು ಸುತ್ತಮುತ್ತಲೂ ವಾಸದ ಮನೆಗಳ ಬಳಿಗೆ ಕಾಡಾನೆಗಳು ಬರ್ತಾ ಇದ್ದು ಗ್ರಾಮಸ್ಥರಲ್ಲಿ ಆತಂಕ ಹೆಚ್ಚಾಗಿದೆ. ಇಂದು ಮುಂಜಾನೆ ಬೇಲೂರು ತಾಲೂಕಿನ ಜಗಬೋರನಹಳ್ಳಿಯಲ್ಲಿ ಕಾಣಿಸಿಕೊಂಡಿದ್ದಂತಹ ಭೀಮ ಮತ್ತು ಕ್ಯಾಪ್ಟನ್ ಆನೆಯ ನಡುವೆ ಕಾಳಗ ನಡೆದಿದ್ದು ಕಾಡಾನೆ ಭೀಮನ ದಂತ ಮುರಿದು ಹೋಗಿದೆ. ಇದರಿಂದ ಕೋಪಗೊಂಡಿರುವಂತಹ ಭೀಮ ಮನೆ ಬಳಿ ಇದ್ದಂತಹ ನೀರಿನ ಟ್ಯಾಂಕ್ ಪುಡಿ ಮಾಡಿದ್ದಾನೆ. ಇನ್ನು ದಂತ ಕಳೆದುಕೊಂಡಂತಹ ಭೀಮನ ಚಲನವಲನದ ಬಗ್ಗೆ ಅರಣ್ಯ ಅಧಿಕಾರಿಗಳು ನಿಗಾ ಇಟ್ಟಿದ್ದಾರೆ. ಡ್ರಮ್ನೆ ಅದ್ಲೆ ಓಲ್ಸಿ ಡ್ರಮ್ ಪುಡಿ ಪುಡಿ ಹಾರೋಬೆಲೆ ಜಲಾಶಯದ ಹಿನ್ನೀರಲ್ಲಿ ಮುಳುಗಿ 2 ಕಾಡಾನೆ ಸಾವನ್ನಪ್ಪಿರುವ ಘಟನೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಕನಕಪುರ ತಾಲೂಕಿನ ಕೂನೂರು ಗ್ರಾಮದಲ್ಲಿ ನಡೆದಿದೆ. ಕಳೆದ 3 ದಿನಗಳ ಹಿಂದೆ ಗ್ರಾಮದತ್ತ 3 ಕಾಡಾನೆಗಳು ಬಂದಿದ್ವು. ಈ ವೇಳೆ 2 ಕಾಡಾನೆಗಳು ಹಿನ್ನೀರಿಗೆ ಇಳಿದಿದ್ವು. ಆದರೆ ನೀರಿನ ಸತ್ತಿಗೆ ಸಿಲುಕಿ ನೀರಲ್ಲಿ ಮುಳುಗಿ 2 ಆನೆಗಳು ಸಾವನ್ನಪ್ಪಿವೆ. ಸ್ಥಳಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಭೇಟಿ ಕೊಟ್ಟು ಪರಿಶೀಲಿಸಿದ್ದಾರೆ. ಕಬ್ಬಿನ ಗದ್ದೆಯಲ್ಲಿ ಬೆಂಕಿ ಹೊತ್ಕೊಂಡಿರುವಂತಹ ಘಟನೆ ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಕೆಲಭಾವಿ ಗ್ರಾಮದಲ್ಲಿ ನಡೆದಿದೆ. ಶಾರ್ಟ್ ಸರ್ಕ್ಯೂಟ್ನಿಂದ ಕಬ್ಬಿನ ಗದ್ದೆಗೆ ಬೆಂಕಿ ಕಾಣಿಸಿಕೊಂಡಿದ್ದು ಸಂಪೂರ್ಣ ಸುಟ್ಟು ಕರಕಲಾಗಿದೆ. ಚೇತನ ಸೋಮನಟ್ಟಿ ಮತ್ತು ಗೋಪಾಲ ಸೋಮನಟ್ಟಿ ಎನ್ನುವವರ ಕಬ್ಬು ಬೆಂಕಿಗಾಹುತಿಯಾಗಿದ್ದು ಕಟಾವಿಗೆ ಬಂದ ಕಬ್ಬು ಕಳೆದುಕೊಂಡು ಅನ್ನದಾತರು ಕಂಗಾಲಾಗಿದ್ದಾರೆ. ಇನ್ನು ಸುದ್ದಿ ತಿಳಿದು ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸ ಪಟ್ಟು ಬೆಂಕಿ ನಂದಿಸಿದ್ದಾರೆ. ಈ ಘಟನೆ ಸಂಬಂಧ ದೊಡ್ಡವಾಡ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮೈಸೂರಿಗೆ ಉಪರಾಷ್ಟ್ರಪತಿ ರಾಧಾಕೃಷ್ಣನ್ ಇಂದು ಭೇಟಿ ಕೊಟ್ಟಿದ್ದಾರೆ. ಚಾಮುಂಡಿ ಬೆಟ್ಟದ ಅಭಿವೃದ್ಧಿ ಪ್ರಾಧಿಕಾರದಿಂದ ರಾಷ್ಟ್ರಪತಿಗಳಿಗೆ ಪೂರ್ಣಕುಂಭ ಸ್ವಾಗತ ಕೊಡಲಾಯಿತು. ಬಳಿಕ ತಾಯಿ ಚಾಮುಂಡೇಶ್ವರಿ ದರ್ಶನವನ್ನು ಉಪರಾಷ್ಟ್ರಪತಿ ರಾಧಾಕೃಷ್ಣನ್ ಪಡೆದುಕೊಂಡಿದ್ದಾರೆ. ಈ ವೇಳೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಸೇರಿದಂತೆ ಜಿಲ್ಲಾಡಳಿತದ ಅಧಿಕಾರಿಗಳು ಸಾಥ್ ಕೊಟ್ಟರು. ಗುಜರಾತ್ನ ಎಟಿಎಸ್ ಭರ್ಜರಿ ಕಾರ್ಯಾಚರಣೆ ನಡೆಸಿದೆ. 3 ಐಸಿಸ್ ಭಯೋತ್ಪಾದಕರನ್ನ ಅರೆಸ್ಟ್ ಮಾಡಲಾಗಿದೆ. ಅಹಮದಾಬಾದ್ನಲ್ಲಿ ಕಾರ್ಯಾಚರಣೆ ನಡೆಸಿ ಎಟಿಎಸ್ ಐಸಿಸ್ ಉಗ್ರರಿಗೆ ಶಸ್ತ್ರಾಸ್ತ್ರಗಳನ್ನು ಒದಗಿಸ್ತಾ ಇದ್ದಂತಹ 3ರನ್ನ ಬಂಧಿಸಿದ್ದಾರೆ. ಇನ್ನು ಭಾರತದಲ್ಲಿ ಭಾರೀ ಪ್ರಮಾಣದ ದಾಳಿ ನಡೆಯಲು ಭಯೋತ್ಪಾದಕರು ಪ್ಲಾನ್ ಮಾಡಿದ್ರು ಎನ್ನಲಾಗಿದೆ. ಇನ್ನು ಸದ್ಯ ಆರೋಪಿಗಳನ್ನು ಬಂಧಿಸಿರುವಂತಹ ಅಧಿಕಾರಿಗಳು ಅವರ ಬಳಿ ಇದ್ದಂತಹ ಶಸ್ತ್ರಾಸ್ತ್ರಗಳನ್ನು ವಶಕ್ಕೆ ಪಡೆಯಲಾಗಿದೆ. ಬಿಹಾರದಲ್ಲಿ ನವೆಂಬರ್ 11ರಂದು 2ನೇ ಹಂತದ ಮತದಾನ ನಡೆಯಲಿದೆ. ಹೀಗಾಗಿ ಇಂದು ಬಹಿರಂಗ ಪ್ರಚಾರಕ್ಕೆ ಕೊನೆ ದಿನವಾಗಿದ್ದರಿಂದ ಆರ್ಜೆಡಿ ನಾಯಕ ತೇಜಸ್ವಿ ಯಾದವ್ ಭರ್ಜರಿ ಪ್ರಚಾರ ನಡೆಸ್ತಾ ಇದ್ದಾರೆ. ಔರಂಗಾಬಾದ್ನ ಗೋಹಾದಲ್ಲಿ ಸಾರ್ವಜನಿಕರ ರ್ಯಾಲಿ ನಡೆಸಿದ್ದು ಈ ವೇಳೆ ಜನರನ್ನ ಉದ್ದೇಶಿಸಿ ಮಾತನಾಡಿದ ತೇಜಸ್ವಿ ಯಾದವ್, ನಿತೀಶ್ ಕುಮಾರ್ ಸರ್ಕಾರದಲ್ಲಿ ಯಾರೊಬ್ಬರಿಗೂ ನೌಕರಿ ಸಿಕ್ಕಿಲ್ಲ. ಹೀಗಾಗಿ ನೀವು ಈ ಬಾರಿ ಬದಲಾವಣೆ ತರಬೇಕಿದೆ. ಆರ್ಜೆಡಿ ಪಕ್ಷಕ್ಕೆ ನಿಮ್ಮ ಮತ ಕೊಡುವ ಮೂಲಕ ಹೊಸ ಬದಲಾವಣೆ ತರಲು ಅವಕಾಶ ನೀಡಬೇಕು ಅಂತ ಮನವಿ ಮಾಡಿಕೊಂಡರು. ಬಿಗ್ ಬಾಸ್ 11ರ ಸ್ಪರ್ಧಿ ಉಗ್ರ ಮಂಜು ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾರೆ. ಖಾಸಗಿ ಆಸ್ಪತ್ರೆಯಲ್ಲಿ ಕೆಲಸ ನಿರ್ವಹಿಸ್ತಾ ಇರುವಂತಹ ಸಂಧ್ಯಾ ಜೊತೆ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾರೆ. ಪೀಣ್ಯದಲ್ಲಿ ಹೂ ಮುಡಿಸುವ ಶಾಸ್ತ್ರದ ಜೊತೆಗೆ ನಿಶ್ಚಿತಾರ್ಥ ನೆರವೇರಿದೆ. ಕುಟುಂಬಸ್ಥರು ಹಾಗೂ ಆಪ್ತರ ಸಮ್ಮುಖದಲ್ಲಿ ಸರಳವಾಗಿ ನಿಶ್ಚಿತಾರ್ಥ ನೆರವೇರಿದೆ. ರಿಲಯನ್ಸ್ ಸಮೂಹ ಸಂಸ್ಥೆಗಳ ಮುಖ್ಯಸ್ಥ ಮುಖೇಶ್ ಅಂಬಾನಿ ಅವರು ತಿರುಮಲ ತಿರುಪತಿ ದೇಗುಲಕ್ಕೆ ಭೇಟಿ ನೀಡಿದರು. ತಿಮ್ಮಪ್ಪನಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ದೇಗುಲದ ವತಿಯಿಂದ ಮುಖೇಶ್ ಅಂಬಾನಿ ಅವರನ್ನು ಸನ್ಮಾನ ಮಾಡಲಾಯಿತು. ಇನ್ನು ಕೇರಳದ ಗುರುವಾಯೂರು ಕೃಷ್ಣನ ಸನ್ನಿಧಾನಕ್ಕೂ ಮುಖೇಶ್ ಅಂಬಾನಿ ಕುಟುಂಬ ಸಮೇತರಾಗಿ ಭೇಟಿ ಕೊಟ್ಟರು. ಗುರುವಾಯೂರು ದೇವಸ್ವಂ ಬೋರ್ಡ್ನ ಅಧ್ಯಕ್ಷ ವಿಕೆ ವಿಜಯನ್ ಅಂಬಾನಿಯವರನ್ನ ಬರಮಾಡಿಕೊಂಡರು. ಬಳಿಕ ಗುರುವಾಯೂರು ದೇವಸ್ವಂ ಬೋರ್ಡ್ ನಿರ್ಮಿಸಲು ಉದ್ದೇಶಿಸಿರುವ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ಮುಖೇಶ್ ಅಂಬಾನಿ 15 ಕೋಟಿ ರೂಪಾಯಿ ದೇಣಿಗೆ ಕೊಟ್ಟರು. ಹಾಗೆ ರಾಜಸ್ಥಾನದ ಪವಿತ್ರ ಸ್ಥಳ ನಾಥದ್ವಾರದ ಶ್ರೀನಾಥ್ ಜಿ ದೇವಸ್ಥಾನಕ್ಕೂ ಮುಖೇಶ್ ಅಂಬಾನಿ ಭೇಟಿ ಕೊಟ್ಟರು. ಶ್ರೀನಾಥ್ ಜಿ ದೇವಸ್ಥಾನಕ್ಕೆ 15 ಕೋಟಿ ದೇಣಿಗೆ ಕೊಟ್ಟರು. ಕ್ಷೇತ್ರಕ್ಕೆ ಬರುವ ಯಾತ್ರಿಕರಿಗೆ 100 ಕೊಠಡಿಗಳ ಸುಸಜ್ಜಿತ ಹಾಗೂ ಸುರಕ್ಷಿತ ಸೇವಾ ಸದನ ನಿರ್ಮಾಣದ ಭರವಸೆ ಕೊಟ್ಟರು.
ದಸರಾ ಹಾಗೂ ದೀಪಾವಳಿ ಹಬ್ಬದ ಹಿನ್ನೆಲೆ ಮಲ್ಲೇಶ್ವರಂನ ಸುದರ್ಶನ್ ಸಿಲ್ಕ್ನಲ್ಲಿ ಲಕ್ಕಿ ಡ್ರಾ ಆಯೋಜನೆ ಮಾಡಲಾಗಿತ್ತು. ಹಬ್ಬದ ಸಂಭ್ರಮದಲ್ಲಿ ಸುದರ್ಶನ್ ಸಿಲ್ಕ್ನಲ್ಲಿ ಶಾಪಿಂಗ್ ಮಾಡಿದಂತಹ ಗ್ರಾಹಕರಿಗೆ ಲಕ್ಕಿ ಕೂಪನ್ಗಳನ್ನು ನೀಡಲಾಗಿತ್ತು. ಇವತ್ತು ಲಕ್ಕಿ ಕೂಪನ್ಗಳನ್ನು ತೆಗೆಯಲಾಗಿದ್ದು, ಸುದರ್ಶನ್ ಸಿಲ್ಕ್ ರಾಯಭಾರಿ ನಿಶ್ವಿಕಾ ನಾಯ್ಡು ಅದೃಷ್ಟಶಾಲಿಗಳ ಹೆಸರು ಘೋಷಣೆ ಮಾಡಿದ್ರು. 10 ಗ್ರಾಂ ಬೆಳ್ಳಿ, 1 ಗ್ರಾಂ ಚಿನ್ನ ಮತ್ತು ಐಫೋನ್ ಅನ್ನು 15ಕ್ಕೂ ಹೆಚ್ಚು ಅದೃಷ್ಟವಂತ ಗ್ರಾಹಕರಿಗೆ ನೀಡಲಾಗಿದೆ. ಸುದರ್ಶನ್ ಸಿಲ್ಕ್ಸ್ ನಾನೇನು ಹೇಳೋದಿಲ್ಲ, ಅವರ ಒಂದು ವರ್ಷಾನ್ಗಟ್ಲೆ ಹೆಸರು ಮಾಡಿರೋ ಒಂದು ಹೆಸರೇ ಸಾಕು. ಅಂಡ್ ತುಂಬಾ ವರ್ಷದಿಂದ ತುಂಬಾ ಇಟ್ಸ್ ನೋನ್ ಫಾರ್ ಇಟ್ಸ್ ಕ್ವಾಲಿಟಿ. ಸೊ ಕ್ವಾಲಿಟಿಗೆ ಹೆಸರು ಮಾಡಿರೋಂಥ ಒಂದು ಸೀರೆ ಅಂಗಡಿಗೆ ನನ್ನನ್ನು ಒಂದು ಬ್ರ್ಯಾಂಡ್ ಅಂಬಾಸಿಡರ್ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ನನಗೆ ತುಂಬ ಹೆಮ್ಮೆ ಇದೆ. ಅಂಡ್ ಸೊ ಐ ವಾಂಟ್ ಟು ರಿಯಲಿ ಥ್ಯಾಂಕ್ ದೆಮ್ ಫಾರ್ ಕನ್ಸಿಡರಿಂಗ್ ಮೀ. ಅಂಡ್ ನನಗೆ ತುಂಬಾನೇ ಇಷ್ಟ, ಕಂಫರ್ಟಬಲ್ ಆಗಿರುತ್ತೆ. ಅಂಡ್ ಇಲ್ಲಿನ ಎಲ್ಲ ಒಂದು ಕ್ವಾಲಿಟಿ ಸ್ಯಾರೀಸು ಅಷ್ಟೇ ನಾವು ತುಂಬಾ ವರ್ಷ ಬಳಕೆ ಮಾಡ್ತೀವಿ. ಅಂಡ್ ಹಾಕೊಂಡಿದ ತಕ್ಷಣ ನಮಗೊಂದು ಖುಷಿ ಕೊಡುತ್ತೆ. ಅಂಡ್ ದೇ ಸೋ ಮಚ್ ಕ್ಲಾಸ್ ಅಂಡ್ ರಿಚ್ನೆಸ್ ಇದೆ ಒಂದು ಸೀರೆಯಲ್ಲಿ. ಅಂಡ್ ಎಲ್ಲರಿಗೂ ಎಲ್ಲ ರೀತಿಯಾದ ಬಜೆಟ್ ಫ್ರೆಂಡ್ಲಿ ಆಗಿರುವಂತ ಒಂದು ಸ್ಟೋರ್ ಇದು. ಸೊ ಖಂಡಿತವಾಗ್ಲೂ ಎಲ್ಲರೂ ಮಲ್ಲೇಶ್ವರಂ ಬನ್ನಿ, ಮಲ್ಲೇಶ್ವರಂ ಸುದರ್ಶನ್ ಸಿಲ್ಕ್ಸ್ಗೆ ಬನ್ನಿ ಅಂತ ಕೇಳ್ಕೊಂತೀನಿ.